ರೈತ ಬಾಂಧವರಿಗೆ ವಿಸ್ತೃತ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡಿಕೊಂಡಿದ್ದಾರೆ. ಇವಾಗ ನಾವು ಬೀದರ್ ಜಿಲ್ಲೆಯಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಮಾರುತಿ ಕಿಟ್ಟೇಕರ್, ಘಾಟ್ಬೋರಳ, ಹುಮ್ನಾಬಾದ್ ತಾಲೂಕು, ಬೀದರ್ ಡಿಸ್ಟಿಕ್. ಬೀದರ್ ಡಿಸ್ಟಿಕ್ ಸರ್. ಸರ್, ನಮ್ಮ ಗೊಬ್ಬರ ಯಾವ ಬೆಳೆ ಹಾಕಿ ಸರ್? ನಾವು ಕಬ್ಬಿಗೆ ಯೂಸ್ ಮಾಡಿದ್ವಿ. 1 ಎಕರೆ ಕಬ್ಬಿಗೆ. 1 ಎಕರೆ ಕಬ್ಬಿಗೆ ಮಾಡಿದ್ವಿ. ಅದು ಎಷ್ಟು ಬ್ಯಾಗ್ ಹಾಕಿ ಸರ್? 2 ಬೋನ್ ಮಿಲ್ಲು, 1 ಫಾರ್ಮ್. 2 ಬೋನ್ ಮಿಲ್ಲು, 1 ಯೂರಿಯಾ ಯೂಸ್ ಮಾಡಿನ ಅಷ್ಟೇ. 2 ಬೋನ್ ಮಿಲ್ಲು, 1 ಫ್ರಾಮು, 1 ಯೂರಿಯಾ ಯೂಸ್ ಮಾಡಿ. ಬೇರೆದು ಯಾವುದನ್ನೂ ಹಾಕಿಲ್ಲ? ಇಲ್ಲ. ಅದು ಯಾವಾಗ ಹಾಕಿರಿ ಸರ್? ನೇಗಿಲು ಹೊಡೆಯೋ ಟೈಮ್ನಾಗ ಹಾಕಿನಿ. ನೇಗಿಲು ಹೊಡಕೊಂಡನ ಹಾಕಿ. ಮತ್ತು ಸೆಕೆಂಡ್ ಟೈಮ್ನೂ ಹಾಕಿರಿ ಸರ್? ಸೆಕೆಂಡ್ ಟೈಮ್ನೂ ಹಾಕಿದ್ವಿ. ಅದು ಯಾವಾಗ ಹಾಕಿ ಸರ್? ಅದು ಜೂನ್ ಟೈಮ್ನಾಗ ಹಾಕಿದ್ದೀವಿ. ಜೂನ್ ಟೈಮ್ನಾಗ ಹಾಕಿ. ಅವಾಗ ಎಷ್ಟು ಬ್ಯಾಗ್ ಹಾಕಿ? 2 ಬ್ಯಾಗ್ ಹಾಕಿನಿ. 1 ಫ್ರಾಮು, 1 ಬೋನ್ ಮಿಲ್, ಮತ್ತೊಂದು ಯೂರಿಯಾ ಮಿಕ್ಸ್ ಮಾಡಿ ತೊಗೊಂಡು. 1 ಫ್ರಾಮು, 1 ಬೋನ್ ಮಿಲ್, 1 ಯೂರಿಯಾ ಮಿಕ್ಸ್ ಮಾಡ್ಕೊಸಿ ಹಾಕಿರಿ ಸರ್. ಮತ್ತು ಸರ್, ನೇಗಿಲು ಹೊಡೆ ಪರಿ ಹಾಕಿದ್ದೀರಿ ನೀವು. ಅದು ಹಾಕೋಕ್ಕಿಂತ ನಿಮಗೆ ಪೈಲೆ ಮರಿಗಳು ಹೆಂಗಿದ್ದು ಮತ್ತು ನಮ್ದು ಗೊಬ್ಬರ ಬಳಸೋಣ ಹೆಂಗೆ ಬಂದು? ನೇಗಿಲು ಹೊಡೆನ ಮರಿ ಸರಿಯಾಗಿ ಹೊಡೆದು 10-12 ಮರಿ ಹೊಡೆದವ. 10-12 ಮರಿ ಹೊಡೆದು ಸರ್? 12 ಮರಿ ಹೊಡೆದು. ಕಬ್ಬು ದಪ್ಪ ಆಗ್ಯದ. ಸರಿ ಅನಿಸ್ತದೆ ನಿಮಗೆ? ಸರಿ ಅನಿಸ್ತದೆ. ಕಬ್ಬು ದಪ್ಪ ಆಗ್ಯದ. ದಪ್ಪ ಆಗ್ಯದ. ಎಷ್ಟು ಗಣಿಕೆ ಬಂದ? 30-32 ಇರ್ಬೋದು ಅನಿಸ್ತದೆ ನಮಗೆ. 30-32 ಬಂದವ. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು ಯೂಸ್ ಮಾಡಿ ಸರಿಯಾಗಿದೆ. ಬೋನ್ ಮಿಲ್ಲು, ಫಾರ್ಮು ಸರಿಯಾಗಿದೆ ಅಂತ ತಕ್ಷಣ ನಾನು ಅನಿಸಿಕೆ ಅದ. ಎಲ್ಲರೂ ಯೂಸ್ ಮಾಡಿದ್ರೆ ಸರಿಯಾಗಿದೆ. ಹಾಂ ಸರ್. ವಿತ್ ಬಗಾರ್ ಕೆಮಿಕಲ್ ಸರಿಯಾಗಿ ಅನಿಸ್ತದೆ ನಮಗೆ. ಎಲ್ಲ ರೈತರಿಗೂ ಹೇಳಿ. ಮತ್ತು ಸರ್, ನೀವು ಹೋದ ವರ್ಷ ಬೇರೆ ಗೊಬ್ಬರ ಬಳಸ್ತಿದ್ದೀರಿ, ಹೌದು. ಇವತ್ತು ನಮ್ಮ ಬಳಸ್ತಿದ್ದೀರಿ. ಅದ್ರದಾಗ ಏನು ನಿಮಗೆ ಕಬ್ಬು ದಪ್ಪ ಆಗ್ಯದ, ಇಳುವರಿ ಸರಿಯಾಗಿ ಕಾಣುತ್ತದೆ, ಚಲೋ ಕಾಣಿಸ್ತದೆ. ಹೋದ ವರ್ಷ ಬೇರೆ ಗೊಬ್ಬರ ಕಡಿಮೆ ಇಳುವರಿ, ಇದಕ್ಕೆ ಇಳುವರಿ ಸರಿಯಾಗಿ ದಪ್ಪ ಆಗಿದ್ಮೇಲೆ ಕಬ್ಬು ದಪ್ಪ ಆಗಿದ್ಮೇಲೆ ಇಳುವರಿ ಕೊಡ್ತದೆ. ಹಾಂ ಸರ್, ಸ್ವಲ್ಪ ಸರಿ ಅನಿಸ್ತದೆ ನಮಗೆ. ಸರಿ ಅನಿಸ್ತದೆ. ಮತ್ತು ಎಲ್ಲ ರೈತರಿಗೂ ಹೇಳಿ. ಸರಿ. ಒಂದು ಕಬ್ಬು ಕಡ್ದು ಕಾಟ ಮಾಡಿ ನೋಡ್ತೀವಿ ನಾವು. 1 ಎಕರ್ದಾಗ ಲವಣಿ ಮಾಡಿರಿ ನೀವು? ಹೌದು. 1 ಎಕರ್ದಾಗ ಎಷ್ಟು ಟನ್ ಮಾಡಿರಿ ಸರ್? ನಾವು ಹೋದ ವರ್ಷ 40 ತೆಗೆದಿದ್ದೀವಿ. 40 ತೆಗೆದಿರಿ. ಈ ವರ್ಷ 50-55 ಬರಬೇಕು ಅನಿಸ್ತು ನಾನು. 60 ಮೇಲೆ ದಾಟುತ್ತಿದೆ ಸರ್. ನೀವು ಲವಣಿ ಮಾಡಪರಿ ಎಷ್ಟು ಟನ್ ಬೀಜ ತಂದ್ರೆ ಮಾಡ್ತೀರಿ ಸರ್? ನಾನು 3 ಟನ್ ಬೀಜ ಹಾಕ್ತೀನಿ. 3 ಟನ್ ಬೀಜ. 3 ಟನ್ ಬೀಜ ಅಂದ್ರೆ ಒಂದು 3000 ಬೀಜಗಳು ಐತದ 1 ಎಕರ್ದಾಗ. 1 ಎಕರ್ದಾಗ 3000 ಅಂದ್ರೆ ಒಂದಕ್ಕೆ 10 ಮರಿಗಳು ಹೊಡೆದವು ಸರ್. 10 ಮರಿ ಅಂದ್ರೆ ನಿಮ್ದು 10 ಗಳಗಳು ಅದು. ಅದು ಕಾಟ ಮಾಡ್ತೇವೆ. ಒಂದು ಕಬ್ಬು ಎಷ್ಟು ಐತದ ನೋಡಿ, ತೂಕ ಮಾಡಿ ನೋಡ್ರಿ ಎಷ್ಟು ಇಳುವರಿ ಬರ್ತದೆ ಕಾಣಿಸ್ತದೆ ಸರ್. ಸರಿ, ಓಕೆ. ಆತ್ಮೀಯ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ಆತ್ಮೀಯ ರೈತ ಬಾಂಧವರೇ, ಸರ್ ಅವ್ರದ್ದು ಮಾತು ಕೇಳಿದ್ದೀರಿ. ನೀವೆಲ್ಲರೂ ಬಳಕೆ ಮಾಡಿ. ಸರ್ ಅವ್ರದ್ದು ಒಂದು ಕಪ್ ಕಟ್ ಮಾಡಿ ಕಾಟ ಮಾಡಿ ಮತ್ತೊಂದು ವಿಡಿಯೋ ನಿಮಗೆ ತೋರಿಸ್ತೀವಿ. ಅದು ಇದೇ ಹೇಳ್ತಾ ಕಟ್ ಮಾಡಿ. ಆತ್ಮೀಯ ರೈತ ಬಾಂಧವರೇ, ಸರ್ ಅವ್ರದ್ದು ಒಂದು ಕಪ್ ಕಟಾವು ಮಾಡಿ ತಂದಿದ್ದೀವಿ. ಕಾಟ ಮಾಡ್ತಾಯಿದ್ದೀವಿ. ಕಾಟ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿದಾರ ಕಲ್ಲಿ ವೇಟ್ ಎಷ್ಟು ಬರ್ತದೆ ನೋಡೋಣ. ಹಾಂ, ಈಗ ಎಷ್ಟು ಊಟ ಆಯ್ತಾ ನೋಡಿ. ಅದು 1 ಕಿಲೋ. 2 ಕಿಲೋ. 2.5. ಅದು 1 ಕಿಲೋ. ಅರ್ಧ ಕಿಲೋ. ಇದು 200 ಗ್ರಾಮ್. 3 kg 200 ಗ್ರಾಮ್. 3 kg 200 ಗ್ರಾಮ್. 3 kg 200 ಗ್ರಾಮ್ ಆಗುತ್ತೆ. 200 ಗ್ರಾಮ್. 3 kg 200 ಗ್ರಾಮು ಒಂದು ಕಬ್ಬು. 3 kg 200 ಗ್ರಾಮ. 3 kg 200 ಗ್ರಾಮ್ ಆಗುತ್ತೆ. ತೋರಿಸಿ. ಆತ್ಮೀಯ ರೈತ ಬಾಂಧವರು, ನೀವೆಲ್ಲರೂ ನೋಡಿದ್ದೀರಿ. ಸರ್ ಅವ್ರದ್ದು 1 ಎಕರ್ದಾಗ 3 kg ಆಗುತ್ತೆ ಅಂತ ತಿಳ್ಕೊತಾರೆ. ಒಂದು ಕಬ್ಬು 3 kg. 3 kg ಅಂದ್ರೆ 3 ಟನ್ ಲವಣಿ ಮಾಡಿರಿ ನೀವು. ಹೌದು. 3000 ಬೀಜ ಅಂದ್ರೆ ನಿಮಗೆ 30,000 ಗಣಿಕೆಗಳು ಆಗ್ಯಾವ. 1 ಬೀಜಕ್ಕೆ 10 ಮರಿ ಹೊಡೆದು 10 ಗಳಗಳು ಐತೆ ನಿಮಗೆ. 10 ಗಳ 3 kg ಅಂದ್ರೆ 90 ಐತದೆ. ನೀವು 70-75 ಹಿಡ್ರಿ ಆಯ್ತದ. ಅಷ್ಟು ನಿಮ್ಮ ಅನಿಸಿಕೆ ಪ್ರಕಾರ ಆಗ್ತದೆ. ಹ್ಯಾಂಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಸರಿ ಅನಿಸ್ತಾ ಇದೆ. ಸರಿ ಅನಿಸ್ತಿಲ್ಲ. ಗೊಬ್ಬರ ಸರಿ ಇದೆ. ನಾವು ಕೊಟ್ಟಿದ್ದು ಸರಿ ಅನಿಸ್ತಾ ಇದೆ. ನಾವು ಡೋಸ್ ಒಂದು ಕೊಟ್ಟಿದ್ದೀವಿ, ಸರಿ ಅನಿಸ್ತಾ ಇದೆ. ಆತ್ಮೀಯ ರೈತ ಬಾಂಧವರು, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವೆಲ್ಲರೂ ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ. ಈ ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಬಹಳ ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.